ದಿ ಡಿಬೇಟ್ನ ಈ ಬೌದ್ಧಿಕ ಸಂವಾದಕ್ಕೆ ಸ್ವಾಗತ. ನಾವು ಪ್ರತಿದಿನ ಮುಂಜಾನೆ ಯಾಂತ್ರಿಕವಾಗಿ ಮಾಡುವ 10 ನಿಮಿಷದ ಪೂಜೆ ಅಥವಾ ಸಂಧ್ಯಾವಂದನೆ ಇದೆ ಅಲ್ವಾ? ಅದು ನಮ್ಮನ್ನ ಆಧ್ಯಾತ್ಮಿಕವಾಗಿ ಮೇಲೆತ್ತುವ ಬದಲು ಕೇವಲ ನಮ್ಮಲ್ಲಿ ಒಂದು ಅಹಂಕಾರವನ್ನು ಬೆಳೆಸುತ್ತಿರಬಹುದೇ? ಹೌದು, ಅಥವಾ ಕೇವಲ ಒಂದು ಚೆಕ್ಲಿಸ್ಟ್ ಮುಗಿಸಿದ ಭ್ರಮೆಯನ್ನು ಕೂಡ ಹುಟ್ಟಿಸುತ್ತಿರಬಹುದು. ಎಕ್ಸಾಕ್ಟ್ಲಿ. ಇಂದು ನಾವು ಚರ್ಚಿಸುತ್ತಿರುವ ವಿಷಯ ಕೇವಲ ಒಂದು ಪ್ರಾಚೀನ ಆಚರಣೆಯ ಬಗ್ಗೆ ಅಲ್ಲ, ಬದಲಾಗಿ ಮನುಷ್ಯನ ಬದುಕಿನ ದೈನಂದಿನ ಕಟ್ಟುನಿಟ್ಟಿನ ಶಿಸ್ತು ಮತ್ತು ಅವನ ಅಂತರಂಗದ ಮನಃಶಾಸ್ತ್ರದ ನಡುವಿನ ಸಂಘರ್ಷದ ಬಗ್ಗೆ. ಖಂಡಿತ. ಮತ್ತು ಈ ಚರ್ಚೆಗೆ ನಮ್ಮ ಇಂದಿನ ಆಧಾರ ಶಿವಮೊಗ್ಗದ ವಿಜಯೇಂದ್ರ ರಾಮನಾಥ ಭಟ್ ಅವರು ಸಂಪಾದಿಸಿರುವ ಕೃತಿ ಸಂಧ್ಯಾವಂದನೆಯ ಅಂತರಂಗ. ಅದರಲ್ಲೂ ವಿಶೇಷವಾಗಿ ಇದರ 2ನೇ ಸಂಪುಟ ಅಂದ್ರೆ ಭಕ್ತಿಯುಕ್ತ ಜ್ಞಾನಯೋಗ. ಕರೆಕ್ಟ್. ಈ ಚರ್ಚೆಯಲ್ಲಿ ನನ್ನ ನಿಲುವು ಅತ್ಯಂತ ಸ್ಪಷ್ಟವಾಗಿದೆ. ನೋಡಿ, ಸಂಧ್ಯಾವಂದನೆ ಎಂಬುದು ಮೂಲಭೂತವಾಗಿ ಒಂದು ಭೌತಿಕ ಕರ್ಮಯೋಗ. ಪ್ರಾಣಾಯಾಮ ಅಥವಾ ಅರ್ಘ್ಯಪ್ರದಾನದಂತಹ ದೈನಂದಿನ ಶಾರೀರಿಕ ಆಚರಣೆಗಳ ಅಡಿಪಾಯವಿಲ್ಲದೆ ಕೇವಲ ಅಂತರಂಗದ ಜ್ಞಾನದ ಬಗ್ಗೆ ಮಾತಾಡುವುದು ಶುದ್ಧ ಭ್ರಮೆ ಅಂತ ನಾನು ವಾದಿಸ್ತೇನೆ. ದೈನಂದಿನ ಶಿಸ್ತಿನ ಅಭ್ಯಾಸವಿಲ್ಲದೆ ಜ್ಞಾನವು ನಿಲ್ಲುವುದಿಲ್ಲ. ನಾನು ಇದನ್ನು ಸಂಪೂರ್ಣವಾಗಿ ಭಿನ್ನವಾದ ಕೋನದಿಂದ ನೋಡುತ್ತೇನೆ. ಕೇವಲ ಕೈಕಾಲು ಆಡಿಸುವ ಭೌತಿಕ ಕ್ರಿಯೆಗಿಂತ ಗಾಯತ್ರಿ ಮಂತ್ರದ ಉಪಾಸನೆಯ ಮೂಲಕ ಮನುಷ್ಯ ಸಾಧಿಸಬೇಕಾದ ಯದೃಚ್ಛಾಲಾಭ ಸಂತುಷ್ಟಿ ಅಂದ್ರೆ ಒದಗಿದ್ದರಲ್ಲಿ ತೃಪ್ತಿಪಡುವ ಆಳವಾದ ಮನಸ್ಥಿತಿ ಇದೆಯಲ್ಲ, ಅದು ಈ ಸಂಪೂರ್ಣ ಪ್ರಕ್ರಿಯೆಯ ಮೂಲ ಉದ್ದೇಶ. ಕೇವಲ ಮಂತ್ರಗಳನ್ನು ಉಚ್ಚರಿಸುವುದರಿಂದ ಯಾವ ಬದಲಾವಣೆಯೂ ಆಗುವುದಿಲ್ಲ ಅಂತ ನನ್ನ ವಾದ. ಆ ಮಂತ್ರದ ಹಿಂದಿರುವ ಕಾಗ್ನಿಟಿವ್ ಶಿಫ್ಟ್ ಅಥವಾ ಆ ಬೌದ್ಧಿಕ ಸ್ಥಿತ್ಯಂತರವೇ ಅಂತಿಮ ಗುರಿ. ಜ್ಞಾನವಿಲ್ಲದ ಕರ್ಮ ಕೇವಲ ದೈಹಿಕ ದಣಿವಷ್ಟೇ. ಓಕೆ, ನಾವು ನೇರವಾಗಿ ವಿಷಯದ ಒಳಗೆ ಹೋಗೋಣ. ಕೃತಿಕಾರರು ಸ್ಪಷ್ಟವಾಗಿ ಹೇಳ್ತಾರೆ, ಸಂಧ್ಯಾವಂದನೆ ಎಂಬುದು ಉಪನಯನವಾದ ದಿನದಿಂದ ಜೀವಿತಾವಧಿವರೆಗೆ ಪ್ರತಿದಿನವೂ ಮಾಡಲೇಬೇಕಾದ ನಿತ್ಯ ಕರ್ಮ ಅಂತ. ಹೌದು, ಮೊದಲ ಸಂಪುಟದಲ್ಲಿ ಇದನ್ನು ಕಡ್ಡಾಯ ಕರ್ಮ ಅಂತ ಸ್ಥಾಪಿಸಲಾಗಿದೆ. ಎಕ್ಸಾಕ್ಟ್ಲಿ. ಇಲ್ಲಿ ನಾನು ಶ್ರೀಮದಾಚಾರ್ಯರ ಅಂದ್ರೆ ಮಧ್ವಾಚಾರ್ಯರ ಕೃಷ್ಣಾಮೃತ ಮಹಾರ್ಣವದ ಉಲ್ಲೇಖವನ್ನು ತರಲು ಬಯಸ್ತೇನೆ. ಆ ಚತುರ್ದಶಕಾದ್ವಯ ಕರ್ಮವಾಯುರ್ವಿನೇತು ಅಂದ್ರೆ ಅರಿವು ಮೂಡಿದಾಗಿನಿಂದ ದೇಹದಲ್ಲಿ ಉಸಿರಿರುವವರೆಗೂ ಈ ಕರ್ಮವನ್ನು ಮಾಡಲೇಬೇಕು ಅಂತ. ಓಕೆ, ಆದ್ರೆ ಒಂದ್ ನಿಮಿಷ, ಇದರ ಹಿಂದಿರುವ ಮೆಕ್ಯಾನಿಸಮ್ ಅನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದೇನು ಕೇವಲ ಹಳೇ ಕಾಲದ ರೂಢಿಯಲ್ಲ. ಕ್ರೀಡಾಪಟುಗಳು ಹೇಗೆ ಮಸಲ್ ಮೆಮೊರಿ ಬೆಳೆಸ್ಕೊಳ್ಳಲು ಪ್ರತಿದಿನ ಒಂದೇ ಡ್ರಿಲ್ ಮಾಡ್ತಾರೋ ಹಾಗೆಯೇ ಇದು ಕೂಡ. ನಮ್ಮ ಮನಸ್ಸನ್ನು ಶಿಸ್ತಿಗೆ ಒಳಪಡಿಸಲು ಆ ಭೌತಿಕ ಕ್ರಿಯೆ ಅನಿವಾರ್ಯ ಅಲ್ವಾ? ಕರ್ಮವನ್ನು ಕೈಬಿಟ್ಟು ನಾನು ಕೇವಲ ಜ್ಞಾನಿ ಅಂತ ಕುಳಿತರೆ ಅದು ಬೌದ್ಧಿಕ ಸೋಮಾರಿತನವಾಗ್ತದೆ. ನೀವು ಮಸಲ್ ಮೆಮೊರಿಯ ಬಗ್ಗೆ ಮಾತಾಡಿದ್ರಿ, ಆದ್ರೆ ಜ್ಞಾನದ ಹಿನ್ನೆಲೆ ಇಲ್ಲದ ಮಸಲ್ ಮೆಮೊರಿ ಅಂದ್ರೆ ಏನೋ ಗೊತ್ತೇ? ಅದು ಇವತ್ತಿನ ದಿನಗಳಲ್ಲಿ ನಾವು ಸ್ಮಾರ್ಟ್ಫೋನ್ ಹಿಡಿದು ಗಂಟೆಗಟ್ಲೆ ಡೂಮ್ ಸ್ಕ್ರೋಲಿಂಗ್ ಮಾಡ್ತೇವಲ್ಲ, ಅದರಷ್ಟೇ ಯಾಂತ್ರಿಕ. ಓ, ಅದು ಸ್ವಲ್ಪ ಕಠಿಣವಾದ ಹೋಲಿಕೆ ಆಯ್ತು. ಇಲ್ಲ ನೋಡಿ, ಅಲ್ಲಿ ಆಗೋದೇನು, ಮೆದುಳು ಶೂನ್ಯವಾಗಿರ್ತದೆ, ಆದರೆ ಬೆರಳುಗಳು ಮಾತ್ರ ಸ್ಕ್ರೀನ್ ಮೇಲೆ ಚಲಿಸುತ್ತಿರ್ತವೆ. ಗ್ರಂಥದ ಪೀಠಿಕೆಯಲ್ಲಿ ಲೇಖಕರು ಹೇಳಿರುವ ವಾಸ್ತವಿಕ ಸತ್ಯವನ್ನು ನಾವು ಇಲ್ಲಿ ಗಮನಿಸಲೇಬೇಕು. ಇಂದಿನ ಕಾಲದಲ್ಲಿ ಆಚರಣೆಯನ್ನು ಮಾಡುತ್ತಿರುವರೂ ಸಹ ತರಾತೂರಿಯಲ್ಲಿ ಮುಗಿಸಿ ಭೋಜನದ ಅವಸರದಲ್ಲಿರ್ತಾರೆ ಅಂತ ಲೇಖಕರು ಹೇಳಿದ್ದಾರೆ. ಹೌದು, ಅದು ಪ್ರಾಯೋಗಿಕ ಸತ್ಯ. ಅಂದ್ರೆ ನೀವು ಹೇಳುವ ಈ ದೈನಂದಿನ ಶಿಸ್ತು ಅಥವಾ ಭೌತಿಕ ಕ್ರಿಯೆ ಕೇವಲ ಒಂದು ಖಾಲಿ ಕವಚವಾಗಿ ಮಾರ್ಪಟ್ಟಿದೆ. ಊಟಕ್ಕೆ ಹೋಗುವ ಧಾವಂತದಲ್ಲಿ ಮಾಡುವ ಆ 10 ನಿಮಿಷದ ಯಾಂತ್ರಿಕ ಮಂತ್ರ ಪಠಣೆಯಿಂದ ಯಾವ ಮಸಲ್ ಮೆಮೊರಿಯೂ ಆಧ್ಯಾತ್ಮಿಕ ಜಾಗೃತಿಯನ್ನು ತರುವುದಿಲ್ಲ. ಹಾಗಾಗಿಯೇ ಈ 2ನೇ ಸಂಪುಟ ಭಕ್ತಿಯುಕ್ತ ಜ್ಞಾನಯೋಗ ಅತ್ಯಂತ ಮಹತ್ವದ್ದಾಗ್ತದೆ. ಒಳಗೆ ಜ್ಞಾನದ ದೀಪವಿಲ್ಲದಿದ್ದರೆ ಹೊರಗಿನ ಭೌತಿಕ ಆಚರಣೆ ಕೇವಲ ಪ್ರಹಸನ ಅಷ್ಟೇ. ಆದ್ರೆ ಅವರು ಊಟದ ಅವಸರದಲ್ಲಿ ಮಾಡ್ತಾರೆ ಎಂಬ ಕಾರಣಕ್ಕೆ ಆಚರಣೆ ಪ್ರಕ್ರಿಯೆಯೇ ತಪ್ಪು ಎನ್ನಲಾಗುವುದಿಲ್ಲ ಅಲ್ವಾ? ಇಲ್ಲಿ ಭೌತಿಕ ಕ್ರಿಯೆ ಹೇಗೆ ನಮ್ಮ ನರಮಂಡಲದ ಅಂದ್ರೆ ನರ್ವಸ್ ಸಿಸ್ಟಮ್ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಗಮನಿಸಿ. ಸಂಧ್ಯಾವಂದನೆಯಲ್ಲಿ ಮಾಡುವ ಪ್ರಾಣಾಯಾಮ ಕೇವಲ ಉಸಿರಾಟವಲ್ಲ. ಖಂಡಿತ. ನನ್ನಲ್ಲಿ ಜ್ಞಾನವಿದೆ ಅಂತ ಅಂದುಕೊಂಡ್ರೆ ನಿಮ್ಮ ಹಾರ್ಟ್ ಬೀಟ್ ಕಂಟ್ರೋಲ್ ಆಗೋದಿಲ್ಲ. ನೀವು ಉಸಿರನ್ನು ನಿರ್ದಿಷ್ಟ ಲಯದಲ್ಲಿ ಒಳತೆಗೆದುಕೊಂಡು ಹಿಡಿದಿಟ್ಟು ಹೊರಬಿಡುವ ಭೌತಿಕ ಕರ್ಮ ಮಾಡಲೇಬೇಕು. ಪ್ರಾಣಾಯಾಮವು ನರಮಂಡಲವನ್ನು ಶಾಂತಗೊಳಿಸುತ್ತದೆ ಎಂಬುದನ್ನು ನಾನು ಸಂಪೂರ್ಣವಾಗಿ ಒಪ್ಪುತ್ತೇನೆ. ಆದರೆ ಹಾಗೆಯೇ ಅರ್ಘ್ಯಪ್ರದಾನ ಕೂಡ. ನೀರನ್ನು ಕೈಯಲ್ಲಿ ಹಿಡಿದು ಬಿಡುವ ಪ್ರಕ್ರಿಯೆ.
ಆಧುನಿಕ ಮನುಷ್ಯನಿಗೆ ತಾನು ಹಿಡಿದಿದ್ದನ್ನು ಬಿಟ್ಟು ಬಿಡುವ ಅಂದರೆ ಲೆಟಿಂಗ್ ಗೋ ಮಾಡುವ ಪ್ರಾಕ್ಟಿಕಲ್ ಟ್ರೈನಿಂಗ್ ಇದು. ನೀವು ಜ್ಞಾನದ ಬಗ್ಗೆ ಎಷ್ಟೇ ದೊಡ್ಡ ಮಾತುಗಳನ್ನಾಡಿದರೂ ಅದನ್ನು ದೇಹದ ಮೂಲಕ ಅನುಭವಿಸದಿದ್ದರೆ ಅದು ಕೇವಲ ಗಾಳಿಯಲ್ಲಿ ಗುಂಡು ಆರಿಸಿದಂತೆ ಅಲ್ಲವೇ? ಅದೇ ನಾನು ಹೇಳುತ್ತಿರುವುದು. ಆ ಶಾಂತವಾದ ನರಮಂಡಲವನ್ನು ಇಟ್ಟುಕೊಂಡು ನೀವು ಮುಂದೇನು ಮಾಡುತ್ತೀರಿ? ಕೇವಲ ರಿಲ್ಯಾಕ್ಸ್ ಆಗುವುದು ಸಂಧ್ಯಾವಂದನೆಯ ಅಂತಿಮ ಉದ್ದೇಶವಲ್ಲ. ಮತ್ಯಾವುದು ಉದ್ದೇಶ? ಅಲ್ಲಿಯೇ ಗ್ರಂಥದ 3ನೇ ಅಧ್ಯಾಯದ ಮಹತ್ವ ಬರುವುದು. ಲೇಖಕರು ಗಾಯತ್ರಿ ಮಂತ್ರದ 3ನೇ ಪಾದ ಧಿಯೋಯೋ ನಃ ಪ್ರಚೋದಯಾತ್ ಎಂಬುದನ್ನು ಆಳವಾಗಿ ವಿಶ್ಲೇಷಿಸಿದ್ದಾರೆ. ಇದು ಕೇವಲ ನಮ್ಮ ಉಸಿರಾಟದ ಬಗ್ಗೆ ಅಲ್ಲ, ನಮ್ಮ ಧೀ ಅಂದೆ ಬುದ್ಧಿಯ ಪ್ರೇರಣೆಯ ಬಗ್ಗೆ. ಇಂದಿನ ಆಧುನಿಕ ಯುಗದಲ್ಲಿ ನಮ್ಮ ಬುದ್ಧಿಯನ್ನು ಯಾವುದು ಪ್ರೇರೇಪಿಸುತ್ತಿದೆ? ಸೋಷಿಯಲ್ ಮೀಡಿಯಾದ ಅಲ್ಗಾರಿದಮ್ಗಳು, ಜಾಹೀರಾತುಗಳು ಮತ್ತು ಕಾರ್ಪೊರೇಟ್ ಟಾರ್ಗೆಟ್ಗಳು ನಮ್ಮ ಬುದ್ಧಿಯನ್ನು ಹೈಜಾಕ್ ಮಾಡಿವೆ. ಈ ಗಾಯತ್ರಿ ಮಂತ್ರವು ಕೇವಲ ಪ್ರಾರ್ಥನೆಯಲ್ಲ, ನಮ್ಮ ಬುದ್ಧಿಯ ಮೇಲಿನ ನಿಯಂತ್ರಣವನ್ನು ನಾವು ಮರಳಿ ಪಡೆಯುವ ಕಾಗ್ನಿಟಿವ್ ಫಿಲ್ಟರ್. ಓಕೆ. ನಮ್ಮ ನಿರ್ಧಾರಗಳನ್ನು ಭಗವಂತನ ಅರಿವಿನೆಡೆಗೆ ತಿರುಗಿಸುವ ಈ ಜ್ಞಾನವಿಲ್ಲದೆ ನೀವು ಎಷ್ಟೇ ಚೆನ್ನಾಗಿ ಪ್ರಾಣಾಯಾಮ ಮಾಡಿದ್ರೂ ಅದು ಕೇವಲ ಒಂದು ಸ್ಟ್ರೆಸ್ ರಿಲೀಫ್ ವ್ಯಾಯಾಮ ಆಗುತ್ತದೆ ಹೊರತು ಆಧ್ಯಾತ್ಮಿಕ ಉನ್ನತಿ ಆಗುವುದಿಲ್ಲ. ಇಲ್ಲಿ 1 ನಿಮಿಷ ನಿಲ್ಲಿಸೋಣ. ನೀವು ಕಾಗ್ನಿಟಿವ್ ಫಿಲ್ಟರ್ ಮತ್ತು ಬುದ್ಧಿಯ ಪ್ರೇರಣೆ ಬಗ್ಗೆ ಮಾತನಾಡುತ್ತಿದ್ದೀರಿ. ಜೊತೆಗೆ ಲೇಖಕರು ಪ್ರಸ್ತಾಪಿಸುವ ಆ ಯದೃಚ್ಛಾಲ ಸಂತುಷ್ಟಿಯ ಉಲ್ಲೇಖವನ್ನೂ ತಂದಿದ್ದೀರಿ. ಕೇಳುಗರ ದೃಷ್ಟಿಯಿಂದ ಇದನ್ನೊಮ್ಮೆ ಪ್ರಾಕ್ಟಿಕಲ್ ಆಗಿ ವಿಶ್ಲೇಷಿಸೋಣ. ಖಂಡಿತ, ಹೇಳಿ. ಯದೃಚ್ಛಾಲಾಭ ಸಂತುಷ್ಟಿ ಎಂದರೆ ತಾನಾಗೇ ಒದಗಿ ಬಂದದ್ರಲ್ಲಿ ತೃಪ್ತಿ ಹೊಂದುವುದು, ಹೌದಲ್ಲವೇ? ಇವತ್ತಿನ ಕಾಂಪಿಟೇಟಿವ್ ಜಗತ್ತಿನಲ್ಲಿ ಓರ್ವ ಯುವಕ ನನಗೆ ಸಿಕ್ಕಿದ್ರಲ್ಲಿ ನಾನು ತೃಪ್ತನಾಗಿದ್ದೇನೆ ಅಂತ ಕುಳಿತರೆ ಮುಂದಿನ ವಾರ ಕಾರ್ಪೊರೇಟ್ ಕಂಪನಿಯಲ್ಲಿ ಅವನ ಕೆಲಸ ಹೋಗ್ತದೆ. ಅದು ತುಂಬಾ ಸಾಮಾನ್ಯವಾದ ತಪ್ಪು ಕಲ್ಪನೆ ಅಲ್ಲ. ಆಧುನಿಕ ಬದುಕು ನಡೆಯುವುದೇ ಮಹತ್ವಾಕಾಂಕ್ಷೆ, ಹೊಸ ಆವಿಷ್ಕಾರಗಳು ಮತ್ತು ಮುನ್ನುಗ್ಗುವ ಸ್ಪರ್ಧೆಯ ಮೇಲೆ. ಕೃತಿಕಾರರು ಹೇಳುವ ಈ ಪ್ರಾಚೀನ ನಿಲುವು ಇಂದಿನ ಮನುಷ್ಯನನ್ನು ನಿಷ್ಕ್ರಿಯನನ್ನಾಗಿ ಮಾಡುವುದಿಲ್ಲವೇ? ಇದೊಂದು ರೀತಿಯ ಪಲಾಯನವಾದದಂತೆ ಕಾಣುತ್ತಿಲ್ಲವೇ ಅಂತ ನನ್ನ ಪ್ರಶ್ನೆ. ಇದೇ ನೋಡಿ ಈ ಗ್ರಂಥದ ಬಗ್ಗೆ ಮತ್ತು ಒಟ್ಟಾರೆ ಭಾರತೀಯ ಜ್ಞಾನ ಪರಂಪರೆಯ ಬಗ್ಗೆ ಇರುವ ಅತೀ ದೊಡ್ಡ ತಪ್ಪು ಕಲ್ಪನೆ. ಯದೃಚ್ಛಾಲಾಭ ಸಂತುಷ್ಟಿ ಎಂದರೆ ಯಾವುದೇ ಪ್ರಯತ್ನ ಮಾಡದೆ ಕೈ ಕಟ್ಟಿ ಕೂರುವುದಲ್ಲ. ಮತ್ತೇನು? ಲೇಖಕರು ಶ್ರೀಮದ್ ಭಾಗವತದ 7ನೇ ಸ್ಕಂದದ ನಾರದರ ಮಾತುಗಳನ್ನು ಇಲ್ಲಿ ಉಲ್ಲೇಖಿಸುತ್ತಾರೆ. ಇದರ ಹಿಂದಿರುವ ಸೈಕಾಲಜಿಕಲ್ ಮೆಕ್ಯಾನಿಸಮ್ ಅರ್ಥ ಮಾಡಿಕೊಳ್ಳಿ. ನೀವು ಕಚೇರಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತೀರಿ, ಹೊಸ ಪ್ರಾಜೆಕ್ಟ್ ಮಾಡ್ತೀರಿ, ಕ್ಲೈಂಟ್ ಜೊತೆ ಚೌಕಾಸಿ ಮಾಡ್ತೀರಿ, ಇದೆಲ್ಲವೂ ನಿಮ್ಮ ಕರ್ತವ್ಯ. ಆದರೆ ಫಲಿತಾಂಶ ಬಂದಾಗ, ಅಂದ್ರೆ ಅದು ನಿರೀಕ್ಷಿತ ಪ್ರಮೋಷನ್ ಆಗಿರಬಹುದು ಅಥವಾ ನಿಮ್ಮ ಪ್ರಾಜೆಕ್ಟ್ ರಿಜೆಕ್ಟ್ ಆಗಿರಬಹುದು, ಆಗ ನಿಮ್ಮ ಮೆದುಳು ಅದನ್ನು ಹೇಗೆ ಪ್ರಾಸೆಸ್ ಮಾಡ್ತದೆ? ಇಂದಿನ ಮನುಷ್ಯನಿಗೆ ಒಂದು ಯಶಸ್ಸು ಸಿಕ್ಕ ತಕ್ಷಣ ಡೋಪಮೈನ್ ಹಿಟ್ ಆಗ್ತದೆ. ಮತ್ತಷ್ಟು ಬೇಕು ಎಂಬ ದುರಾಸೆ ಶುರುವಾಗ್ತದೆ. ಸೋತ್ರೆ ಸಂಪೂರ್ಣ ಖಿನ್ನತೆಗೆ ಜಾರುತ್ತಾನೆ. ಹೌದು, ಇದು ಸಾಮಾನ್ಯ. ಯದೃಚ್ಛಾಲಾಭ ಸಂತುಷ್ಟಿ ಎಂಬುದು ಈ ಡೋಪಮೈನ್ ಲೂಪ್ನಿಂದ ಹೊರಬರುವ ತಂತ್ರ. ಫಲಿತಾಂಶದ ಮೇಲಿನ ನಿಮ್ಮ ಮಾನಸಿಕ ಅವಲಂಬನೆಯನ್ನು ಕತ್ತರಿಸುವ ಪ್ರಕ್ರಿಯೆ. ನನ್ನ ಪ್ರಯತ್ನ ನಾನು ಮಾಡಿದ್ದೇನೆ, ಬಂದ ಫಲಿತಾಂಶವನ್ನು ಭಗವಂತನ ಇಚ್ಛೆ ಅಂತ ಸ್ವೀಕರಿಸ್ತೇನೆ ಎಂಬುದು ನಿಷ್ಕ್ರಿಯತೆಯಲ್ಲ, ಅದು ಅತ್ಯುನ್ನತ ಮಟ್ಟದ ಇಮೋಷನಲ್ ಇಂಟೆಲಿಜೆನ್ಸ್. ವಾಮನನು ಬಲಿಯ ಬಳಿ ಹೇಳುವ ಮಾತು ಯದೃಚ್ಛಾಲಾಭ ತುಷ್ಟಸ್ಯ ತೇಜೋ ವಿಪ್ರಸ್ಯ ವರ್ಧತೆ ಅಂತ. ಅಂದ್ರೆ ಹೀಗೆ ತೃಪ್ತಿ ಹೊಂದುವವನ ತೇಜಸ್ಸು ವೃದ್ಧಿಯಾಗುತ್ತದೆ ಅಂತ. ಓ, ಆ ಮಾನಸಿಕ ಸ್ಥೈರ್ಯದ ವಿಶ್ಲೇಷಣೆ ಅದ್ಭುತವಾಗಿದೆ. ಪ್ರಯತ್ನ ಮತ್ತು ಫಲಿತಾಂಶದ ನಡುವಿನ ಆ ಡಿಕಪ್ಲಿಂಗ್ ಖಂಡಿತವಾಗಿಯೂ ಒಂದು ಬಲವಾದ ಕಾಗ್ನಿಟಿವ್ ಟೂಲ್. ಆದರೆ ಏನು? ನೀವು ಹೇಳುವ ಈ ಇಮೋಷನಲ್ ಇಂಟೆಲಿಜೆನ್ಸ್ ಅಥವಾ ಡೋಪಮೈನ್ ಕಂಟ್ರೋಲ್ ಅನ್ನು ಮನುಷ್ಯ ಸುಮ್ಮನೆ ಪುಸ್ತಕ ಓದಿ ಅಥವಾ ಪಾಡ್ಕಾಸ್ಟ್ ಕೇಳಿ ಮೈಗೂಡಿಸಿಕೊಳ್ಳಲು ಸಾಧ್ಯವಿಲ್ಲ ಅಲ್ವಾ? ಅದಕ್ಕೆ ನಿರಂತರವಾದ ಕಂಡೀಷನಿಂಗ್ ಬೇಕು. ಅದಕ್ಕೆ ಪ್ರಾಕ್ಟೀಸ್ ಬೇಕು. ನಿಜ. ಎಕ್ಸಾಕ್ಟ್ಲಿ. ಗ್ರಂಥದಲ್ಲಿ ಲೇಖಕರು ಸ್ಪಷ್ಟವಾಗಿ ಹೇಳುತ್ತಾರೆ, ಭಗವಂತನ ಗುಣಗಳ ಬಗ್ಗೆ ಗಾಯತ್ರಿಯ ಸತತ ಚಿಂತನೆ ಮಾಡಿದಾಗ ಮಾತ್ರ ಆ ಗುಣಗಳಿಗೆ ದೃಢತೆ ಬರುತ್ತದೆ ಅಂತ. ಆ ಸತತ ಚಿಂತನೆ ನಡೆಯುವುದೇ ದೈನಂದಿನ ಆಚರಣೆ ಎಂಬ ಚೌಕಟ್ಟಿನ ಒಳಗೆ. ಅಂದ್ರೆ ನೀವು ಭೌತಿಕ ವಾತಾವರಣ ಮುಖ್ಯ ಅಂತೀರಾ? ಹೌದು. ನೀವು ಮುಂಜಾನೆ ಎದ್ದು ಸ್ನಾನ ಮಾಡಿ ನಿರ್ದಿಷ್ಟ ಜಾಗದಲ್ಲಿ ಕುಳಿತು ಇಂದ್ರಿಯಗಳನ್ನು ನಿಗ್ರಹಿಸಿ ಜಪ ಮಾಡುವ ಭೌತಿಕ ವಾತಾವರಣವನ್ನು ಸೃಷ್ಟಿಸದಿದ್ದರೆ ನಿಮ್ಮ ಮೆದುಳಿಗೆ ಆ ಸ್ಥೈರ್ಯವನ್ನು ರೂಢಿಸಿಕೊಳ್ಳುವ ಸಿಗ್ನಲ್ ಹೋಗುವುದೇ ಇಲ್ಲ. ಭೌತಿಕ ಕರ್ಮವು ಈ ಆಂತರಿಕ ಮೌಲ್ಯಗಳಿಗೆ ಒಂದು ಸೈಕಲಾಜಿಕಲ್ ಆಂಕರ್ ಇದ್ದಂತೆ. ಆ ಆಂಕರ್ ಇಲ್ಲದಿದ್ದರೆ ಕಾರ್ಪೊರೇಟ್ ಪ್ರೆಷರ್ ಬಂದ ಕೂಡಲೇ ನಿಮ್ಮ ಯದೃಚ್ಛಾಲಾಭ ಸಂತುಷ್ಟಿ ಗಾಳಿಗೆ ತೂರಿ ಹೋಗುತ್ತದೆ. ಆ ಸೈಕಲಾಜಿಕಲ್ ಆಂಕರ್ನ ಅಗತ್ಯವನ್ನು ನಾನು ನಿರಾಕರಿಸುತ್ತಿಲ್ಲ.
ಆದರೆ ಆ ಆಂಕರ್ ಯಾವ ಹಡಗಿಗೆ ಕಟ್ಟಲ್ಪಟ್ಟಿದೆ ಎಂಬುದು ಮುಖ್ಯ. ಲೇಖಕರು ಗ್ರಂಥದಲ್ಲಿ ಈಶಾವಾಸ್ಯೋಪನಿಷತ್ತಿನ ತೇನ ತ್ಯಕ್ತೇನ ಭುಂಜೀಥಾಹ ಮಾ ಗೃದಃ ಕಸ್ಯ ಸ್ವಿಧನಂ ಎಂಬ ಸಾಲುಗಳನ್ನು ತರುತ್ತಾರೆ. ಇದರರ್ಥ ಕೇವಲ ತ್ಯಾಗಪೂರ್ವಕವಾಗಿ ಅನುಭವಿಸುವಂತಷ್ಟೇ ಅಲ್ಲ. ಮತ್ತೇನು? ಇದು ಆಳವಾದ ಆರ್ಥಿಕ ಮತ್ತು ಮನಃಶಾಸ್ತ್ರೀಯ ಸತ್ಯ. ನೀವು ಸಂಪಾದಿಸುವ ಸಂಪತ್ತು, ಮನೆ, ಕಾರು ಯಾವುದಕ್ಕೂ ನೀವು ನಿಜವಾದ ಮಾಲೀಕರಲ್ಲ. ನೀವು ಕೇವಲ ತಾತ್ಕಾಲಿಕ ಕಸ್ಟೋಡಿಯನ್ ಎಂಬ ಅರಿವು. ಮನುಷ್ಯನಿಗೆ ಅತೀವವಾದ ಆತಂಕ ಮತ್ತು ಸ್ಟ್ರೆಸ್ ಬರುವುದೇ ನಾನು ನನ್ನ ವಸ್ತುಗಳನ್ನು ಕಳೆದುಕೊಂಡುತ್ತೇನೆ ಎಂಬ ಭಯದಿಂದ. ಈ ಓನರ್ಶಿಪ್ ಕಲ್ಪನೆಯನ್ನು ಬೇರುಸಹಿತ ಕಿತ್ತುಹಾಕುವ ಜ್ಞಾನವಿದು. ನಾವು ಬರೀ ಪ್ರತಿದಿನ ಕುಳಿತು ಮಂತ್ರ ಹೇಳುವ ಕಡೆ ಗಮನ ಕೊಟ್ರೆ, ಆಚರಣೆ ಮುಗಿದ ತಕ್ಷಣ ಮನುಷ್ಯ ಮತ್ತೆ ತನ್ನ ದೈನಂದಿನ ದುರಾಸೆಗಳಿಗೆ ಮರಳುತ್ತಾನೆ. ಲೇಖಕರು ಸಂಪುಟ 2 ಸಂಪೂರ್ಣವಾಗಿ ಜ್ಞಾನಯೋಗಕ್ಕೆ ಮೀಸಲಿಟ್ಟಿರುವುದೇ ಈ ಕಾರಣಕ್ಕಾಗಿ. ಆಚರಣೆಯು ಕೇವಲ ಒಂದು ವಾಹನವಿದ್ದಂತೆ, ಆದರೆ ವಾಹನ ಓಡಿಸುವುದು ಮುಖ್ಯವಲ್ಲ, ನಾವು ಎಲ್ಲಿಗೆ ತಲುಪುತ್ತಿದ್ದೇವೆ ಎಂಬ GPS ಮುಖ್ಯ. ಜ್ಞಾನವಿಲ್ಲದೆ ಕೇವಲ ಕರ್ಮ ಮಾಡಿದರೆ ನೀವು ವೃತ್ತಾಕಾರದಲ್ಲಿ ಸುತ್ತುತ್ತಿರುತ್ತೀರಿ ಅಷ್ಟೇ. ಆದರೆ ನೀವು ವಾಹನವನ್ನ ಸ್ಟಾರ್ಟ್ ಮಾಡದಿದ್ದೆ ಆ GPS ಇಟ್ಕೊಂಡು ಏನ್ ಮಾಡ್ತೀರಿ? ನೀವು ಆ ಈಶಾವಾಸ್ಯೋಪನಿಷತ್ತಿನ ಉಲ್ಲೇಖ ಕೊಟ್ಟಿರಲ್ಲ, ತೇನ ತ್ಯಕ್ತೇನ ಭುಂಜೀಥಾಹ, ಅದರ ಪ್ರಾಯೋಗಿಕ ಅನ್ವಯವೇ ಅರ್ಘ್ಯಪ್ರದಾನ ಅಂತ ನಾನಾಗ್ಲೇ ಹೇಳ್ದೆ. ಭೌತಿಕವಾಡಿ ನೀರನ್ನು ಬಿಡುವ ಮೂಲಕ ನೀವು ಮಾಲೀಕತ್ವವನ್ನು ಬಿಟ್ಟು ಬಿಡುವ ಅಭ್ಯಾಸ ಮಾಡುತ್ತಿದ್ದೀರಿ. ಲೇಖಕರು ಭಗವದ್ಗೀತೆಯ ರಚನೆಯನ್ನು ಕೂಡ ಇದೇ ದೃಷ್ಟಿಯಲ್ಲಿ ವಿಶ್ಲೇಷಿಸಿದ್ದಾರೆ. ಗೀತೆಯ ಮೊದಲ 6 ಅಧ್ಯಾಯಗಳು ಕರ್ಮಯೋಗ, ನಂತರ ಭಕ್ತಿಯೋಗ, ಕೊನೆಯ 6 ಜ್ಞಾನಯೋಗ. ಅಂದರೆ ಒಂದು ನಿರ್ದಿಷ್ಟ ಹಂತದ ನಂತರ ಇನ್ನೊಂದು. ಓಕೆ, ಕೃತಿಕಾರರೇ ಹೇಳಿರುವಂತೆ ವಾಚಿಕ ಮತ್ತು ಕಾಯಿಕ ಆಚರಣೆಗಳಿಂದ ಶುರುವಾಗುವ ಪಯಣ ಮಾನಸಿಕ ಆಚರಣೆಯಲ್ಲಿ ಪೂರ್ಣಗೊಳ್ಳುತ್ತದೆ. ಅಂದ್ರೆ ಅಂತರಂಗದ ಜ್ಞಾನದ ಪ್ರವೇಶದ್ವಾರವೇ ಬಹಿರಂಗದ ಕರ್ಮ. ಇಂದಿನ ಒತ್ತಡದ ಬದುಕಿನಲ್ಲಿ ದಿನಕ್ಕೆ 3 ಬಾರಿ ಎಲ್ಲವನ್ನೂ ಬದಿಗಿಟ್ಟು ಸಂಧ್ಯಾವಂದನೆಗೆ ಕೂರುತ್ತೇವಲ್ಲ, ಆ ಸಮಯವನ್ನು ಬಿಟ್ಟುಕೊಡುವ ಭೌತಿಕ ತ್ಯಾಗವೇ ಅಹಂಕಾರವನ್ನು ಅಳಿಸುವ ಮೊದಲ ಮೆಟ್ಟಿಲು. ನೀವು ಕರ್ಮ ಮತ್ತು ಜ್ಞಾನವನ್ನು ಒಂದರ ಹಿಂದೊಂದು ಬರುವ ಮೆಟ್ಟಿಲುಗಳಂತೆ ಚಿತ್ರಿಸುತ್ತಿದ್ದೀರಿ. ಆದರೆ ಗ್ರಂಥವು ಅವುಗಳನ್ನು ಆ ರೀತಿಯಲ್ಲಿ ವಿಭಜಿಸಿಲ್ಲ. ಜ್ಞಾನವಿಲ್ಲದೆ ಮಾಡುವ ಆ ಭೌತಿಕ ತ್ಯಾಗವು ಯಾಂತ್ರಿಕತೆ ಆಗುತ್ತದೆ, ವಿನಃ ಅಹಂಕಾರವನ್ನು ಅಳಿಸುವುದಿಲ್ಲ. ಓ, ಹಾಗಂತೀರಾ? ವಾಸ್ತವಾಗಿ ಹಲವು ಬಾರಿ ಜ್ಞಾನವಿಲ್ಲದ ಆಚರಣೆ ಅಹಂಕಾರವನ್ನು ಪೋಷಿಸುತ್ತದೆ. ನಾನು ದಿನಕ್ಕೆ 3 ಬಾರಿ ಸಂಧ್ಯಾವಂದನೆ ಮಾಡುತ್ತೇನೆ, ನಾನೇ ಶ್ರೇಷ್ಠ ಎಂಬ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳೆಯುವುದೇ ಈ ಆಂತರಿಕ ತಿರುಳಿನ ಕೊರತೆಯಿಂದ. ಅದಕ್ಕಾಗಿಯೇ ಲೇಖಕರು ಸಂಧ್ಯಾವಂದನೆಯ ಅಂತರಂಗ ಅಂತ ಶೀರ್ಷಿಕೆ ನೀಡಿದ್ದಾರೆ. ನೀವು ಹೇಳುವ ಅರ್ಘ್ಯಪ್ರದಾನದ ನೀರು ಕೈಯಿಂದ ಜಾರಬಹುದು, ಆದರೆ ಮನಸ್ಸಿನಿಂದ ದುರಾಸೆ ಜಾರುವುದಿಲ್ಲ ಎಲ್ಲಿಯವರೆಗೆ ಆ ಗಾಯತ್ರಿ ಮಂತ್ರದ ಧಿಯೋ ಯೋನಃ ಪ್ರಚೋದಯಾತ್ ಎಂಬುದು ನಮ್ಮ ಆಂತರಿಕ ಸತ್ಯವಾಗುವುದಿಲ್ಲವೋ ಅಲ್ಲಿಯವರೆಗೆ. ಜ್ಞಾನವಿಲ್ಲದ ಕರ್ಮವು ಕಾಲಾಂತರದಲ್ಲಿ ಕೇವಲ ಮೂಢನಂಬಿಕೆಯಾಗಿ ಉಳಿಯುವ ಅಪಾಯವಿದೆ. ಅಂತರಂಗಲ ಅರಿವು ಕೇವಲ ಗಮ್ಯಸ್ಥಾನವಲ್ಲ, ಅದು ನಾವು ಪ್ರಯಾಣ ಆರಂಭಿಸುವ ಮೊದಲೇ ಇರಬೇಕಾದ ದೃಷ್ಟಿಕೋನ. ಕರೆಕ್ಟ್. ಜ್ಞಾನವಿಲ್ಲದ ಆಚರಣೆ ಅಹಂಕಾರಕ್ಕೆ ತಿರುಗಬಹುದು ಎಂಬ ನಿಮ್ಮ ಆ ಎಚ್ಚರಿಕೆಯನ್ನು ನಾನು ಒಪ್ಕೊಳ್ತೇನೆ. ಆಚರಣೆಗಳು ಕೇವಲ ಪ್ರದರ್ಶನವಾದಾಗ ಅವು ತಮ್ಮ ಜೀವಂತಿಕೆಯನ್ನು ಕಳೆದುಕೊಳ್ಳುತ್ತವೆ. ಆದರೆ ಭೌತಿಕ ಆಚರಣೆಯೇ ಬೇಡ, ಕೇವಲ ಭೌತಿಕ ಮಟ್ಟದಲ್ಲಿ ನಾವು ಆ ಮೌಲ್ಯಗಳನ್ನು ಅಳವಡಿಸಿಕೊಳ್ತೇವೆ ಎಂಬುದು ಅದಕ್ಕಿಂತಲೂ ದೊಡ್ಡ ಅಪಾಯ ಅಲ್ವಾ? ಹೇಗೆ? ಏಕೆಂದ್ರೆ ಆಧುನಿಕ ಮನುಷ್ಯನ ಮನಸ್ಸು ಅತ್ಯಂತ ಚಂಚಲವಾದದ್ದು. ಕೇವಲ ಬೌದ್ಧಿಕವಾಗಿ ನಾನು ದುರಾಸೆ ಬಿತ್ತಿದ್ದೇನೆ ಅಂದುಕೊಂಡ್ರೆ ಸಾಲದು, ಅದನ್ನು ಪ್ರತಿದಿನ ಭೌತಿಕ ಆಚರಣೆಯ ಮೂಲಕ ಕಮಿಟ್ ಮಾಡಬೇಕು. ಲೇಖಕರಾದ ವಿಜಯೇಂದ್ರ ರಾಮನಾಥ ಭಟ್ ಅವರ ಈ ಕೃತಿಯ ಸೌಂದರ್ಯವಿರುವುದೇ ಇಲ್ಲಿ. ಅವರು ಸಂಪುಟ 1ರಲ್ಲಿ ಕರ್ಮ ಮಾರ್ಗಕ್ಕೆ ಒತ್ತು ನೀಡಿದ್ರೆ, ಸಂಪುಟ 2ರಲ್ಲಿ ಜ್ಞಾನ ಮಾರ್ಗವನ್ನು ವಿಸ್ತರಿಸಿದ್ದಾರೆ. ಆ ಕಟ್ಟುನಿಟ್ಟಿನ ಆವರಣದೊಳಗೆ ಮಾತ್ರ ಜ್ಞಾನವೆಂಬ ಬೀಜ ಮೊಳಕೆಯೊಡೆಯಲು ಸಾಧ್ಯ. ಆ ಬೀಜ ಮೊಳಕೆಯೊಡೆಯಬೇಕಾದ್ರೆ ಆ ಮಣ್ಣು ಫಲವತ್ತಾಗಿರಬೇಕು. ಆ ಫಲವತ್ತತೆಯೇ ಈ ಭಕ್ತಿಯುಕ್ತ ಜ್ಞಾನಯೋಗ. ಲೇಖಕರು ಪ್ರತಿಯೊಂದು ಪ್ರಾರ್ಥನೆಯನ್ನು ಹೇಗೆ ವಿಂಗಡಿಸಿದ್ದಾರೆ ಎಂಬುದನ್ನು ಆಳವಾಗಿ ಗಮನಿಸುವಂತೆ ನಾನು ಕೇಳುಗರಿಗೆ ಸೂಚಿಸುತ್ತೇನೆ. ಭಗವಂತನ ಗುಣಗಳನ್ನು ಸ್ಮರಿಸುವುದು, ನಮ್ಮ ಅಸ್ತಿತ್ವದ ಮಿತಿಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಅಂತಿಮವಾಗಿ ನಮ್ಮೆಲ್ಲ ಕರ್ಮಗಳ ಫಲವನ್ನು ಆ ಪರಮಾತ್ಮನಿಗೆ ಅರ್ಪಿಸುವುದು. ಈ ಇಂಟರ್ನಲೈಸೇಷನ್ ನಾವು ಮಾಡುವ ಪ್ರತಿಯೊಂದು ಆಚರಣೆಗೂ ಜೀವ ತುಂಬುತ್ತದೆ.
ಜ್ಞಾನ ಮತ್ತು ಭಕ್ತಿಯ ಆಧಾರವಿಲ್ಲದಿದ್ದರೆ ನಮ್ಮ ದೈನಂದಿನ ಸಂಧ್ಯಾವಂದನೆಯು ಕಂಪ್ಯೂಟರ್ನಲ್ಲಿ ರನ್ ಆಗುವ ಒಂದು ಆಟೋಮೇಟೆಡ್ ಸ್ಕ್ರಿಪ್ಟ್ ಅಷ್ಟೇ. ಅದರಲ್ಲಿ ಎಕ್ಸಿಕ್ಯೂಷನ್ ಇರುತ್ತದೆ, ಆದರೆ ಎವಲ್ಯೂಷನ್ ಇರುವುದಿಲ್ಲ. ಯದಚ್ಛಾಲಾಭ ಸಂತುಷ್ಟಿ ಎಂಬುದು ಆಧುನಿಕ ಬದುಕಿನ ಅತ್ಯಂತ ಪ್ರಭಾವಶಾಲಿ ಮೆಂಟಲ್ ಥೆರಪಿ. ವಾಹ್, ಕರ್ಮದ ಎಕ್ಸಿಕ್ಯೂಷನ್ ಮತ್ತು ಜ್ಞಾನದ ಎವಲ್ಯೂಷನ್, ಆ ಮಾತು ನಿಜಕ್ಕೂ ಅತ್ಯಂತ ಆಸಕ್ತಿದಾಯಕವಾಗಿದೆ. ನಾವು ಈ ಸಂವಾದದ ಮೂಲಕ ಗಮನಿಸಬಹುದಾದ ಪ್ರಮುಖ ಅಂಶವೆಂದರೆ ಕೇವಲ ಬಾಹ್ಯ ಆಚರಣೆಗಳು ನಮಗೆ ಒಂದು ಶಿಸ್ತಿನ ಚೌಕಟ್ಟನ್ನು ನಿರ್ಮಿಸಿಕೊಟ್ಟರೆ, ಆ ಚೌಕಟ್ಟಿನೊಳಗೆ ಅರ್ಥವನ್ನು ತುಂಬುವುದು ಈ 2ನೇ ಸಂಪುಟದಲ್ಲಿ ವಿವರಿಸಲಾದ ಜ್ಞಾನಯೋಗ. ಎಕ್ಸಾಕ್ಟ್ಲಿ. ನಮ್ಮ ದೈನಂದಿನ ಆಚರಣೆಗಳು ಕೇವಲ ಯಾಂತ್ರಿಕವಾಗಬಾರದು, ಹಾಗೆಯೇ ನಮ್ಮ ಜ್ಞಾನವು ಕೇವಲ ಗಾಳಿಯಲ್ಲಿ ತೇಲುವ ಆದರ್ಶವಾಗಬಾರದು. ಹೌದು, ಬಾಹ್ಯ ಕರ್ಮವು ನಮ್ಮ ದೇಹ ಮತ್ತು ಸಮಯವನ್ನು ಒಂದು ಕಡೆ ಕೇಂದ್ರೀಕರಿಸಿದರೆ, ಗಾಯತ್ರಿ ಮಂತ್ರದ ಅಂತರಂಗದ ಜ್ಞಾನವು ನಮ್ಮ ಬುದ್ಧಿಯನ್ನು ಭಗವಂತನ ಕಡೆಗೆ ಕೇಂದ್ರೀಕರಿಸುತ್ತದೆ. ಇವೆರಡರ ನಡುವಿನ ಸಂಘರ್ಷ ಮತ್ತು ಸಮನ್ವಯವೇ ಈ ಗ್ರಂಥದ ಜೀವಾಳ. ನಾವು ಕೇವಲ ತರಾತುರಿಯ ಆಚರಣೆಯಿಂದ ಹೊರಬಂದು ಅದರ ಹಿಂದಿರುವ ಕಾಗ್ನಿಟಿವ್ ಅಪ್ರೋಚನ್ನು ಅರ್ಥಮಾಡಿಕೊಂಡಾಗ ಮಾತ್ರ ಈ ಪ್ರಕ್ರಿಯೆ ಸಂಪೂರ್ಣವಾಗುತ್ತದೆ. ಯದೃಚ್ಛಾಲಾಭ ಸಂತುಷ್ಟಿಯಂತಹ ಮೌಲ್ಯಗಳನ್ನು ನಮ್ಮ ಆಧುನಿಕ ಜೀವನದ ಒತ್ತಡಗಳನ್ನು ನಿಭಾಯಿಸಲು ಹೇಗೆ ಬಳಸಬಹುದು ಅಂತ ಈ ಪುಸ್ತಕ ಮಾರ್ಮಿಕವಾಗಿ ತೋರಿಸ್ಕೊಡ್ತದೆ. ಖಂಡಿತ. ಈ ಬೃಹತ್ ಕೃತಿಯು ನಮ್ಮ ಮುಂದಿಡುವ ಪ್ರಶ್ನೆ ಬಹಳ ಸ್ಪಷ್ಟವಾಗಿದೆ. ನಾವು ಮಾಡುತ್ತಿರುವ ಆಚರಣೆಯು ನಮ್ಮನ್ನು ಎಲ್ಲಿಗೆ ಕೊಂಡೊಯ್ಯುತ್ತಿದೆ? ಆ ದೈನಂದಿನ ಶಿಸ್ತು ನಮ್ಮ ಅಹಂಕಾರವನ್ನು ಅಳಿಸುವ ಸಾಧನವಾಗುತ್ತಿದೆಯೋ ಅಥವಾ ಕೇವಲ ರೂಢಿಯಾಗಿ ಉಳಿದಿದೆಯೋ? ಆಚರಣೆಯ ಭೌತಿಕ ಶಿಸ್ತಿನ ಮಹತ್ವ ಮತ್ತು ಅದರೊಳಗೆ ಹುದುಗಿರಬೇಕಾದ ಆಂತರಿಕ ಜ್ಞಾನದ ಅರಿವು, ಇವೆರಡರ ನಡುವಿನ ಈ ಸಮರಸವನ್ನು ಕೇಳುಗರು ಗ್ರಂಥದಲ್ಲಿ ಮತ್ತಷ್ಟು ಆಳವಾಗಿ ಅನ್ವೇಷಿಸಬಹುದು. ಪ್ರತಿಯೊಬ್ಬ ಕೇಳುಗರು ತಮ್ಮದೇ ಆದ ಉತ್ತರವನ್ನು, ತಮ್ಮ ಬದುಕಿಗೆ ಹೊಂದುವ ಸಮತೋಲನವನ್ನು ಕಂಡುಕೊಳ್ಳಲಿದ್ದಾರೆ ಎಂಬ ನಂಬಿಕೆಯೊಂದಿಗೆ ಇಂದಿನ ಚರ್ಚೆಯನ್ನು ಇಲ್ಲಿಗೆ ವಿರಮಿಸುತ್ತಿದ್ದೇವೆ.